ಆಗ್ಲೇ ನೋಡ್ರಿ ಅವಳ ಫೇಸು ತುಂಬಾ ಪಾಪ ಅಮಾಯಕಿ ತರ ಆಗ್ಬಿಟ್ಟಿದ್ದಾಳೆ. ನೋಡ್ರಿ ಇವಳು ಏನ್ ಫೇಸಲ್ಲಿ ಹೋಗ್ತಾಳೆ ಅಂದ್ರೆ ರೇಸರ್ನೇ ಟಕ್ಕರ್ ಕೊಡ್ತಾಳೆ ಇವಳು. 25 ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ಕೊಂಡ್ಬಂದು ಇವೆಲ್ಲ ಸೆಂಟ್ರಲ್ ಎಲ್ಲ ಹಾಕಂಗಿಲ್ಲ, ನೆನ್ಕೊಂಡೆ ತಿಂತೀನಿ. ರೆಡಿ ಒಂದು ನೋ ಅಂದಿದ್ದಾಳೆ, ಅದೆಲ್ಲ ಒಂದು ಸ್ವಲ್ಪ ಅವಾಗಿಂದ ಎರಡು ಗೈಸ್ ಇವಳು ಪಕ್ಕ ಹೊಡಿತಾಳೆ. ನನ್ನ ಗಂಡ ಒಳ್ಳೆಯವನು, ನನ್ಗೆ ಹೊಡಿಯಲ್ಲ. ನೀನು ಅಂತ ಗಂಡ ಹುಡ್ಕೊಂಡೋಗು. ಕಂಗ್ರಾಟ್ಸ್ ಹೇಳ್ತೀನಿ. ಬೇಡ ನಂಗೆ 3000. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನನಗೆ ಚೆನ್ನಾಗಿ ರೋದನೆ ಇಟ್ಕೊಂಡಿದ್ದು ಇವತ್ತು ಆ ಟರ್ನು ನನಗೆ ಬಂದಿದೆ. ಸೇಯಿಂಗ್ ಎಷ್ಟು ಸಂದೇಶ್. ಆಗಲೇ ನೋಡ್ರಿ ಅವಳ ಫೇಸು ತುಂಬ ಪಾಪ ಅಮಾಯಕಿ ಥರ ಆಗ್ಬಿಟ್ಟಿದ್ದಾಳೆ. ಇವತ್ತು ನಾನು ಅವಳಿಗೆ ಏನೇನು ಟಾಸ್ಕ್ ಕೊಡ್ತೀನಿ, ಅವಳಿಗೆ ಗೆದ್ದರೆ ಅವಳಿಗೆ ಸೇಮ್ 10K ಪ್ರೈಸ್ ಮನಿ. ನನ್ನ ಹತ್ರ ಪ್ರಾಪರ್ಟೀಸ್ ಇದೆ, ಸ್ವಲ್ಪ ಏನೇನು ಮಾಡಬೇಕು ಇವತ್ತು. ನಂಗೆ ಬ್ಯಾಗು ಕೊಡ್ದಲ್ಲ, ಐಪಾಡ್ ಇಟ್ಕೊಳ್ಳೋ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀನಿ, ಉರಿಸ್ತಾ ಇದೆ ನಂಗೆ. ಇವತ್ತು ಅವಳು ಪಕ್ಕ ಅವಳ ಕೈಲಿ ನಾನು ಅನಿಸ್ತೀನಿ. ನೋಡೋಣ ಬನ್ನಿ. ಎಷ್ಟು ಕಟ್ಟೆ ನೋ ಅಂದರೆ ಅವಳು ನನಗೆ 2K ಕಟ್ ಮಾಡಿದ್ದಾಳೆ. ನಾನು ಪಾಪ ಹೋಗ್ಲಿ ಅಂದ್ಬಿಟ್ಟು 1K ಕಟ್ ಮಾಡ್ತೀನಿ. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಆಯ್ತು. ಸೊ ಗೈಸ್, ಫಸ್ಟ್ ಟಾಸ್ಕು ನಾನು ರಕ್ಷಿತಾಗಿ ಏನು ಕೊಡ್ತಾ ಇರೋದಂದರೆ, ಅವಳಿಗೆ ಐಡಿಯಾನೇ ಇಲ್ಲ. ಆಗಲೇ ಇಂಟು ಕೇಳ್ತಾವಳು ಅವಳು. ಅಬ್ಸಲ್ಯೂಟ್ಲಿ ಗಾಡಿ ರಕ್ಷಿತಾ ಓಡಿಸ್ತಾಳೆ, ಹಿಂದೆ ನಾನು ಕೂತ್ಕೊತೀನಿ. ಸೊ ಇದು ಅಸಲಿ ಮಜಾ. ಎಸ್ ನೋನಾ ಹಿಂಗೆಲ್ಲ ಕೇಳಂಗಿಲ್ಲ ನೀನು ಉರ್ಸಕ್. ನನಗೆ ನೋಡಕ್ ಆಗ್ತಾ ಇಲ್ಲ, ಅದಕ್ಕೆ ಮಾಸ್ಕ್ ಹಾಕೊಂಡಿದ್ದೀನಿ. ಇವತ್ತು ಡೇ ಫುಲ್ಲು ರಕ್ಷಿತಾನೇ ಗಾಡಿ ಸೀರಿಯಸ್ ಆಗಿ ಸಂದೇಶ್ ಹೊಡೆದ್ಬಿಡ್ತೀನಿ ನಾನು. ಹೆಂಗೆ ಎಷ್ಟು ಸಂದೇಶ್ ಆಗಲ್ವಾ? ವಿಡ್ರಾ ಮಾಡ್ಬಿಡು ಈಗಲೇ. ಹತ್ತಪ್ಪ ಹತ್ತು ಆಯ್ತಾ? ಐಪ್ಯಾಡು ನನ್ನ ಹತ್ರನೇ ಐತೆ. ಗಾಡಿ ಅವಳು ಓಡಿಸ್ತಾಳೆ ಮಸ್ತಾಗಿ. ಗೈಸ್ ಇಲ್ಲಿ ನೋಡ್ರಿ, ಇವಳು ಏನು ಪೇಸಲ್ಲಿ ಹೋಗ್ತಾಳೆ ಅಂದರೆ ಯಾವುದಾದ್ರೂ ವೀಲರ್ ಅಂತ ಇದ್ದೀನಿ, ರೇಸರ್ನೇ ಟಕ್ಕರ್ ಕೊಡ್ತಾಳೆ ಇವಳು. ಆ ಥರ ಎಲ್ಲ ಓಡಿಸ್ತಾಳೆ. ನಮ್ಮಪ್ಪ ಕೇಳಿಸ್ಕೊಂಡ್ರೆ ಮೊಕ್ಕು ಗೀತೆ. ಸುಮ್ಮನೆ ಇರು. ಹೈಪ್ ಅಂತೆ ನೀನು. ಹೈಪ್ ಗಾಡಿ ಓಡಿಸ್ಬೇಕಾದ್ರೆ ನಂಗೆ ಮಜಾ ಬರ್ತಾ ಇಲ್ಲ ಅಂದ್ಬಿಟ್ಟು ನನಗೆ ಹಾಡು ಹಾಕ್ಸಿದ್ರು ಇವಳು. ನಾನು ಏನು ಕೊಡ್ತೀನಿ ಅಂದರೆ ಇವಾಗ ನಾನು ಪೆಟ್ರೋಲ್ ಹಾಕ್ಸ್ಬೇಕು. ನಾನು ಅನ್ನಂಗಿಲ್ಲ. ಇವಾಗ ಪೆಟ್ರೋಲ್ ಬಂಕಲ್ಲಿ 25 ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ಕೊಂಬಂದು ಇದು ಆಕ್ಚುಲಿ ಚೆನ್ನಾಗಿರೋದು ರೂಪಾಯಿಗೆ 25 ರೂಪಾಯಿಗೆ ಹಾಕ್ಸಿ ನೋಡೋನು. ನೀನೇನು ಮಾತಾಡ್ಸಂಗಿಲ್ಲ. 25 ರೂಪಾಯಿಗೆ ಹಾಕ್ಸ್ಕೋಬೇಕಂತೆ ಪೆಟ್ರೋಲ್. 25. ನಾನಾದ್ರೂ ಪರವಾಗಿಲ್ಲ ಗೈಸ್, 25 ರೂಪಾಯಿ ಹೇಳಿದ್ದೀನಿ. ಬೇರೆಯವ್ರು ಆಗಿದ್ದರೆ 5 ರೂಪಾಯಿ 10 ರೂಪಾಯಿ ಹೇಳ್ಬಿಟ್ಟಿದ್ರು. ನಾನು 10 ರೂಪಾಯಿ ಹೇಳ್ಬೇಕಿತ್ತು, ಚೆನ್ನಾಗಿರ್ತಿತ್ತು. ಹೇಳ್ಬಿಟ್ಟಿದ್ಯಾ ಅಷ್ಟೇ. ಯಪ್ಪ ನೋಡ್ರಿ, ಜಗಳ ಆಡ್ತಾವ್ ಫುಲ್ಲು ಇಲ್ಲಿ ಪೆಟ್ರೋಲ್ ಮಧ್ಯಾಹ್ನ ಕಣೋ, ಬೆಳಿಗ್ಗೆ ಎಲ್ಲವೇ ಇವಾಗ ಎದ್ಬಿಟ್ಟು 2 ಗಂಟೆಗೆ ಎದ್ಬಿಟ್ಟು ಬೆಳಗ್ಗೆ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. 25 ರೂಪಾಯಿಗೆ ಹಾಕಿ ಯಾವ ಇವೆಲ್ಲ ಹಾಕ್ಬಿಡ್ತಾರಮ್ಮ. ಗೈಸ್ 25 ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ತಿದ್ದಾಳೆ. ಹಾಕ್ಸಾಕ್ ಪರವಾಗಿಲ್ಲ. ನಂಗೆ 25 ರೂಪಾಯಿಗೆ ಮಲ್ಲೇಶ್ವರಂಗೆ ಹೋಗುತ್ತಾ? ಫುಲ್ ಕೆಳಗಡೆ ಇದೆ ಪೆಟ್ರೋಲ್. ಆಗಿದೆ ಬ್ಲಾಗ್ ತಗೊಳ್ಳೋಣ. 25 ರೂಪಾಯಿಗೆ ಪೆಟ್ರೋಲ್ ಹಾಕ್ಸವನೆ. ಅವ್ರು ನೋಡ್ರಿ ನಮ್ಮ ಬ್ರೇಕ್ ಕೇಳ್ಬಿಟ್ಟು ನಗ್ತಾವ್ರೆ. ಮಾನ ಮರ್ಯಾದೆ ಕಳಿತು ಅವ್ನು ಬಂದ್ಬಿಟ್ಟಿಲ್ಲ. ನಂದು ಪೈಪ್ ಐತೆ, ಹಚ್ಬಿಟ್ಟಿಯ ಹಚ್ಚಲ್ಲ ಬಿಡೋ ಅಣ್ಣ. ಬರುತ್ತೆ ನನಗೂ ಗಾಡಿ ಓಡಿಸೋಕ್ಕೆ. ಬ್ಯಾಂಗಲ್ ಬಂಗಾರಿ ಗೈಸ್, ನಂದೆಲ್ಲ ಚಿಕ್ಕ ಟಾಸ್ಕೆ. ಇವಳ ಥರ ಎಲ್ಲ ಫುಲ್ಲು ರೋದನೆ ಇಡಲ್ಲ, ಆದರೆ ನಾನು ಮಾಡದೇ ಇರೋ ಥರ ಇರುತ್ತೆ. ಪರೋಟ ಬಂದು ಕರ್ಕೊಂಬಂದ್ಬಿಟ್ಟು ಅವಳು ಮಾಡಿ ಥರ ನಾನೇನು ಮಾಡಿಲ್ಲ, ಅವಳು ಇಷ್ಟದ ಪ್ರಕಾರನೇ ತೊಗೊಂಡಿದ್ದೀನಿ. ಆದರೆ ಅದರಲ್ಲಿ ಒಂದು ಟ್ವಿಸ್ಟ್ ಐತೆ. ಫಸ್ಟ್ ಇದೀಗ ಕಲೆಕ್ಟ್ ಮಾಡ್ಕೊಂಬಿಡು. ಇವನೇನೋ ಮಾಡಂಗ ಅನ್ಕೋಣ. ನನ್ನ ಪಕ್ಕ ನೋಡೋದಕ್ಕೆ ನಿಂಬೆಹಣ್ಣು ಇರ್ತಾನೆ,
ಇಲ್ಲ ಕೊತ್ತಂಬರಿ ಜಾಸ್ತಿ ಹಾಕ್ತಾನೆ, ಇಲ್ಲ ಈರುಳ್ಳಿ ಹಾಕ್ತಾನೆ, ಏನೋ ಒಂದು ಮಾಡ್ತಾನೆ ನೋಡು. ನಂಗೆ ಆಗದೆ ಇರೋದೇ ಮಾಡ್ತಾನೆ ಅವನು. ಬೇಸಿಕ್ ಡ್ರಿಂಕ್ ಅಂದ್ಬಿಟ್ಟು ವೆಲ್ಕಮ್ ಡ್ರಿಂಕ್ ಕೊಡ್ತಾ ಇದ್ದೀನಿ ನಮ್ಮ ಕಡೆಯಿಂದ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ ಕೊತ್ತಂಬರಿ ಹಾಕಿದಾರೆ ಕಣೋ. ನನಗೆ ಗೊತ್ತಿಲ್ಲ ಅದೆಲ್ಲ, ನಾನು ಹಾಕ್ಸಿದ್ದೆ ಕೇಳಿ. ನಾನು ಏನಾದರೂ ಹೋಗಿ ಕೊತ್ತಂಬರಿ ಹಾಕಿ ಅಂದ್ಬಿಟ್ಟು ಅಲ್ಲ ಹಾಕಿದಾರೆ, ಅದಕ್ಕೆ ಕೊಡ್ತಾ ಇದ್ದಾರೆ ಟಾಸ್ಕ್ ನಿನ್ನ. ಗೈಸ್ ಇದೇನು ಹೇಳು, ಮಜ್ಜಿಗೆ ಎಷ್ಟು ಒಳ್ಳೇದು ಆರೋಗ್ಯಕ್ಕೆ. ತಗೋ ನಾನು ಕೊಡ್ತೀನಿ, ಇವ್ನು ಹೇಳಿಲ್ಲ. ಅದೆಲ್ಲ ಎಲ್ಲ ಕೊಟ್ಟಿದ್ದು ಹಿಂಗೆ ವೆಲ್ಕಮ್ ಡ್ರಿಂಕ್ ಕುಡಿಬೇಕು ಗೈಸ್. ಅದ್ರಲ್ಲೆಲ್ಲ ಫಿಲ್ಟರ್ ಮಾಡ್ತಾವಳೆ ಇವಳು. ಫಿಲ್ಟರ್ ಇಲ್ಲ, ನನಗೆ ಹಿಂಗ್ ಹಂಗೆಲ್ಲ ಹಚ್ಚಲ್ಲ ಬಾಯಿ, ನನ್ಗೆ ಇಷ್ಟ ಆಗಲ್ಲ ಆ ಥರ ಎಲ್ಲ. ರೂಲ್ಸ್ ಹೇಳಿದ ಅದೆಲ್ಲ ನಂಗೆ ಗೊತ್ತಿಲ್ಲ. ಹೆಂಗ್ ಕುಡಿತಾರೆ? ಸ್ಪೂನಲ್ಲಿ ಯಾರಾದ್ರೂ ಜ್ಯೂಸ್ ಕುಡಿತಾರಾ? ಜ್ಯೂಸ್ ಅಲ್ಲ ಇದು, ಮಜ್ಜಿಗೆ. ಅದೇ ಫುಲ್ ಖಾಲಿ ಮಾಡ್ಬೇಕು. ಏನು ಹೇಳಿದ್ ನಾನು ಫಸ್ಟ್ ಫುಲ್ ಖಾಲಿ ವೆಲ್ಕಮ್ ಡ್ರಿಂಕ್ ಕುಡಿಬೇಕು. ಇಲ್ಲ ಇವಾಗ ಹೇಳಿದ್ನಲ್ಲ ಫುಲ್ ಖಾಲಿ ಮಾಡ್ಬೇಕು. ಏನ್ ವೆಲ್ಕಮ್ ಡ್ರಿಂಕ್ ಮಾಡಿಟ್ಟಿದ್ದಾರೆ, ತಣ್ಣಗಾಗುತ್ತೆ ಹೋಗು. ನಿನ್ ಚೆಲ್ಬಿಟ್ರೆ ಅಷ್ಟಲ್ಲಿ ಚಲ್ಲಲ್ಲ, ನಾನು ಹೋಗು, ಊಟ ವೇಸ್ಟ್ ಮಾಡಬಾರ್ದು ಹೋಗು. ಚಾಲೆಂಜ್ ದುಡ್ಡು ಏನಕ್ಕೆ? ನಾವು ಪ್ರಾಪರ್ಟೀಸ್ ತಂದಿದ್ದೀನಿ. ಪ್ರಾಪರ್ಟೀಸ್ ಅಲ್ಲಿ ಒಂದು ಯೂಸ್ ಮಾಡೋ ಟೈಮ್ ಇವಾಗ. ಸಿಗ್ತಾನೆ ಇಲ್ಲ ಗೈಸ್. ಕ್ಷಣ ಇಷ್ಟು ಮೆಣಸಿನ್ಕಾಯಿನ ಅವಳು ಒಂದು ಈಸಿ ಕೊಡ್ತೀನಿ, ಹಂಗೆ ತಿನ್ನೋದೇನಿಲ್ಲ. ಪರೋಟ ಒಳಗಡೆ ಒಂದು ಇಟ್ಟು ಒಂದು ಬೈಟಲ್ಲಿ ತಿನ್ನಬೇಕು, ನೀರು ಕೇಳಂಗಿಲ್ಲ. ನೋ ಟಾಸ್ಕ್ ನೋ ಕಟ್ ಮಾಡ್ಕೊ 1,000 ರೂಪಾಯಿ. ಏನಕ್ಕೆ ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ದೀನು ಆಯ್ತಾ? ಇನ್ನೊಂದು ಕೊಡ್ತೀನಿ. ಆಯ್ತು ಪರವಾಗಿಲ್ಲ, ಇನ್ನೊಂದು ಕೊಡ್ತೀನಿ. ಹಂಗೆ ತಿನ್ಬೇಕು, ನೀರು ಕುಡಿಯಂಗಿಲ್ಲ. ನೋ 2,000 ಕಟ್ಟು. ಇದೆಲ್ಲ ಮೋಸ. ಒಂದು ಟಾಸ್ಕ್ 3 ತರ ಮಾಡ್ಬಿಟ್ಟು ಅದೆಲ್ಲ ಒಂದು ಬೈಟ್ ತಿನ್ನು, ನೀರು ಕೇಳಂಗಿಲ್ಲ. ಆಮೇಲೆ ನೀನು ಅದಾದ್ಮೇಲೆ ಆ ಬೈಟ್ ತಿಂದಾದ್ಮೇಲೆ ತಿಂತಾನೆ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಅಂತ ಹೇಳ್ಬೇಕು. ಇವೆಲ್ಲ ಸೆಂಟ್ರಲ್ ಎಲ್ಲ ಹಾಕಂಗಿಲ್ಲ. ನೀನು ಹೋಗಲೇ ತಿನ್ನಲ್ಲ ಔಟಾ? 2,000 ಕಟ್ಟು. ಮಳೆ ಬೇರೆ ಬರ್ತಾಯ್ತು ಇಲ್ಲಿ. ಸ್ವಲ್ಪ ಊಟ ಕೊಟ್ಬಿಟ್ರಿ ಈ ಕಡೆ. ನನಗಂತೂ ಈ ಜೀವನವೇ ರೈತರು ಆಗೋಗ್ಬಿಟ್ಟಿದೆ. ಬಾ ಈ ಕಡೆ ಹೋಗ್ಲಿ, ಮಳೆ ಬರ್ತಾ ಹೋಗಲ್ಲೇ, ನಾನು ಬರಲ್ಲ. ನೆನ್ಕೊಂಡೆ ತಿಂತೀನಿ. ಗೈಸ್ ಅವಳ ಫೇಸ್ ನೋಡ್ರಿ, ಆಗ್ತಾ ಇಲ್ಲ ಅವಳ ಕೈಲಿ. ಫ್ರಸ್ಟ್ರೇಷನ್ ಅನ್ನು ನೋಡಕ್ ಆಗ್ತಾ ಇಲ್ಲ. ಅವಳದೇ ಲೋಕದಲ್ಲಿ ಮುಳುಗೋಗ್ಬಿಟ್ಟವಳೆ. ಇವಾಗ ನಾಷ್ಟ ಆಯ್ತು, ನೆಕ್ಸ್ಟ್ ಟಾಸ್ಕ್ ನೋಡ್ರಿ ಅವಳ ಕೈ ಆಗ್ತಾ ಇಲ್ಲ. ಬೇಡ ಬ್ಲಾಗ್ ನಂದು, ನೀನೇನಕ್ಕೆ ಬರ್ತಾ ಇದೀಯಾ? ಫುಲ್ ಬಸ್ಟ್ ಔಟ್ ಅಂತ ಆಗೋಗ್ಬಿಟ್ಟಿದ್ದಾಳೆ ರಕ್ಷಿತಾ ಅಂತೂ. ನೆಕ್ಸ್ಟ್ ಹೋಗ್ತಾ ನೆಕ್ಸ್ಟ್ ಟಾಸ್ಕ್ ಕೊಡ್ತೀನಿ. ಆಲ್ರೆಡಿ ಒಂದು ನೋ ಅಂದಿದ್ದಾಳೆ, ಅದರಲ್ಲಿ ಒಂದು ಸ್ವಲ್ಪ ಡಿಡಕ್ಟ್ ಮಾಡಿದ್ದೀನಿ. ನೆಕ್ಸ್ಟು ಬನ್ನಿ ನೋಡೋಣ. ಕೀ ಕೊಡು. ನೀನು ಓಡಿಸ್ತೀಯಾ? ತಗೋ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಹಂಗ ಅನ್ಕೊಂಡ ನಾನು ಎಷ್ಟು ಕಾಮಿಡಿ ಮಾಡಿದೆ. ನಾನು ಚೆನ್ನಾಗಿ ಕಾಮಿಡಿ ಗೈಸ್ ಹೊಡಿತಾವಳೆ. ಈ ಥರ ಎಲ್ಲ ರೂಲ್ಸಲ್ಲಿ ಅನ್ಕೊಂಡು ಗೈಸ್ ಆಗಲಿ ಅಳ್ತಾವಳೆ ಇವಳು. ಇವ್ರ ಅಪ್ಪಂಗೆ ಹೋಗಿ ಕಂಪ್ಲೇಂಟ್ ಹೇಳ್ತಾಳೆ ಅಂತೇಳಿ ನೋಡ್ರಿ. ಹೇಳ್ತೀನಿ ಇರೋ, ನಮ್ಮ ಅಪ್ಪಂಗೆ ಹೇಳ್ತೀನಿ. ನಮ್ಮ ಅಪ್ಪಂಗೆ ಹೇಳಿ ನಿಂಗೆ ಹೊಡಿಸ್ತೀನಿ ನಾನು. ನಿನ್ನ ಕೈಲಿ ಆಗೋದೇ ಇಲ್ಲ ಬಿಡು. ನಮ್ಮಪ್ಪ ಉಲ್ಟಾ ನನಗೆ ಹೊಡೆದು ಕಳಿಸುತ್ತೆ. ಗೈಸ್ ಮಲ್ಲೇಶ್ವರಂ ಈ ರೋಡಲ್ಲಿ ಎಷ್ಟು ತಣ್ಣಗೈತಂದ್ರೆ ಫುಲ್ಲು ಬರಾನೇ ಐತೆ ಈ ರೋಡಲ್ಲಿ. ಒಂದು ಮಸ್ತ್ ಪ್ಲ್ಯಾನ್ ಬಂದಿದೆ ಇವಾಗ. ಹಿಂಗೆ ಹೋಗ್ತಾ ಇದ್ವಿ, ಇಲ್ಲಿ ಆಕಾಶ್ ಟ್ಯುಟೋರಿಯಲ್ಸ್ ನೋಡಿದ್ವಿ. ನೆಕ್ಸ್ಟ್ ಟಾಸ್ಕ್ ಏನಂದರೆ, ರಕ್ಷಿತಾ ರ್ಯಾಂಡಮ್ ಆಗಿ ಯಾರ ಹತ್ರ ಹೋಗಿ ಫೋನ್ ತಗೊಂಡು ಒಂದು ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟು ಬರಬೇಕು ನಮ್ಮ ಅಕೌಂಟ್ಗೆ. ನಾನು ಚೆಕ್ ಮಾಡಬೇಕು. ನೀನು ಹೋಗು ಕಂದ. ಚಲೋ ಅವ್ರ ಫ್ರೆಂಡ್ ಯಾರೋ ಸಿಕ್ಬಿಟ್ರು. ಹಾಯ್ ಬ್ರೋ. ಆರಾಮ? ರಕ್ಷಿತಾ ಅವ್ರ ಫ್ರೆಂಡು.
ಲಾಸ್ಟಾ ಬ್ರೋ? ಯಾರಾದ್ರೂ ಒಬ್ಬರಿಗಂದೆ ತಾನೇ ನಂದು ನಾನು ಅಲ್ಲಿ ಆಕಾಶ್ ಟ್ಯುಟೋರಿಯಲ್ಸ್ ಅವ್ರಿಗೆ ಹೇಳಿದ್ದು ನಮ್ಮಮ್ಮನೂ ಮಾಡೈತೆ ನಾನು ಗಾಯ್ಸ್ ಇವ್ರ ಹತ್ರ ಮಾಡ್ಸಕ್ ನೋಡವಳೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಬಿಟ್ಟವ್ರೆ. ಇಲ್ಲ ಕಾಲೇಜ್ ಅದಕ್ಕೆ ಕಾಲೇಜ್ ಹತ್ರ ಮಾಸ್ಕ್ ತೆಗ್ಬಿಟ್ಟೋಗು ಗೊತ್ತಾಗುತ್ತೆ. ಏಯ್ ಮಾಸ್ಕ್ ತೆಗಿಬೇಕು, ಈ ತರ ಎಲ್ಲ ಮಾಡಂಗಿಲ್ಲ. ಬಾಯ್ ಬ್ರೋ. ಬಾಯ್ ಕಣ. ಇವಾಗ ಫೋನ್ ಹಿಡ್ಕೊಂಡಿರೋರ್ನ ಹುಡುಕ್ಬೇಕು ಹೋಗಿ. Excuse me, can I have a minute? What's your YouTube channel? Sangshita. ಒಬ್ಬ ಥ್ಯಾಂಕ್ಸ್, ಪ್ಲೀಸ್ ಸಬ್ಸ್ಕ್ರೈಬ್. ಆಯ್ತು ಗುರು, 2 ನಂದು ಡೈರೆಸ್ ನಾನು ಕಂಪ್ಲೀಟ್. ಕೇಳಿದ್ದು ಒಂದು. ಎಸ್, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಸೊ ಫೈನಲಿ ಒಬ್ರು ಹೋಗಿ ಇಬ್ರು ಆಯ್ತು. ಇವಾಗ ನಾನು ಫುಲ್ ಡಿಹೈಡ್ರೇಟ್ ಆಗಿಬಿಟ್ಟಿದ್ದೀನಿ, ಅದಕ್ಕೆ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಇಲ್ಲಿ ಕಬ್ಬಿನ ಜ್ಯೂಸ್ ಅಂಗಡಿ ಇದೆ. ನೀನೇನು ಮಾಡಬೇಕಂದ್ರೆ ಆ ಅಂಗಡಿಯವ್ರ ಹತ್ರ ಹೋಗ್ಬಿಟ್ಟು 5 ರೂಪಾಯಿಗೆ ಎಷ್ಟು ಜ್ಯೂಸ್ ಕೊಡ್ತಾರೆ ಅಷ್ಟು ಇಸ್ಕೊಂಬರ್ಬೇಕು. ನಾನು ಇಲ್ಲೇ ಇರ್ತೀನಿ, ನಾನು ಬರಲ್ಲ. ಸೊ ಗೈಸ್, ಇವಾಗ ಅವಳು 5 ರೂಪಾಯಿಗೆ ಹೋಗ್ಬಿಟ್ಟು ಕಬ್ಬಿನ ಜ್ಯೂಸ್ ಈಸ್ಕೊಂಬರ್ತಾಳೆ ನೋಡ್ರಿ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅದು ಫೋನ್ ಪೇ ಮಾಡ್ಬೇಕು 5 ರೂಪಾಯಿ. ಫೋನ್ ಕೊಡು. ಹೊಡಿತಾ ಅವಳಿಗೆ ಆಯ್ತು ರೋಡಲ್ಲೇ. ಅಯ್ಯೋ ನೋಡ್ಬಿಟ್ರು ಅವರು. ಕ್ಯಾಮ್ರಾ ನೋಡ್ಬಿಟ್ರು. 5 ರೂಪೀಸ್ ಕೊಡಿ. 5 ರೂಪೀಸ್ ಜ್ಯೂಸ್, ಕಬ್ಬಿನ ಜ್ಯೂಸ್ ಬೇಕು. ಕನ್ನಡ ಬರಲ್ಲ? ವಿಚ್ ಲ್ಯಾಂಗ್ವೇಜ್? ಹಿಂದಿ, बंगाली. 5 रुपीस को दे दो भैया. नहीं, हम कुछ नहीं बोलेंगे. कितने रुपए का है? ಅಂಕಲ್ 5 ರೂಪಾಯಿಗೆ ಇಷ್ಟು ಕೊಡ್ತಾರಂತೆ. ಅಂಕಲ್ ನಾವು 5 ರೂಪಾಯಿಗೆ ಜ್ಯೂಸ್ ಕೇಳಿದ್ವಿ, ಇವಳು ಕಳ್ಸಿದ್ರೆ ಅವರು ಫ್ರೀಯಾಗಿ ಜ್ಯೂಸ್ ಕೊಡ್ತಾರಂತೆ. ಹಿಡ್ಕೊಯ್ದು ಫ್ರೀ ಎಲ್ಲ ಬೇಡ ನಮಗೆ, ಪಾಪ ಅವರು ಕಷ್ಟಪಡ್ತಾರೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಅವಳಿಗೆ ನನಗೆ ಎಲ್ಲರಿಗೂ ಜ್ಯೂಸ್ ಇಸ್ಕೊತೀವಿ. ನೋಡ್ರಿ ಅವನು ಏನು ಮಾಡಲಿ ಅಂತ ಹುಡುಕ್ತಾ ಅವನಲ್ಲಿ. ನಾನು ನಿನಗೆ 2 ಮಿನಿಟ್ಸ್ ಟೈಮ್ ಕೊಡ್ತೀನಿ ಆಯಿತಾ? 2 ಮಿನಿಟ್ಸ್ ಟೈಮಲ್ಲಿ ನೀನು 10 ರೂಪೀಸ್ದು 10 ಈಟಬಲ್ ಐಟಮ್ಸ್ ತೊಗೊಂಬರ್ಬೇಕು. 10 ರೂಪೀಸ್ದು 5 ತಗೋಬಾ ಸಾಕು. 2 ಮಿನಿಟ್ಸ್ಗೆ 5 ಈಟಬಲ್ ಥಿಂಗ್ಸು ನೀನೇ ತಿನ್ನಬೇಕು. ಸ್ಟಾರ್ಟಾ? ಇರೋ 3, 2, 1 ಗೋ. ಬೇರೆ ಬೇರೆ ಚಾಕ್ಲೇಟ್ಸೇ ತಗೊಳಂಗಿಲ್ಲ. ನೀನು ಬಂದ ಮೇಲೆಲ್ಲ ಹೇಳ್ಬೇಡ, ನನಗೆ ಕೋಪ ಬರುತ್ತೆ. 10 ರೂಪಾಯಿ ಏನೂ ಇಲ್ವಾ ಇಲ್ಲಿ? ಗೈಸ್ ಅವಳಿನ್ನ ಒಂದು ಪಿಕ್ ಮಾಡಿಲ್ಲ ಅನ್ಸ್ಕೊತೀನಿ. 1-2 ಎತ್ಕೊಂಡ್ಬಿಟ್ಟು ಇಲ್ಲಿ ವೀಡಿಯೋ ಒಳಗಡೆ ಮಾಡ್ಕೊಳಂಗಿಲ್ಲ. ಸೊ ನೋ ಇಶ್ಯೂಸ್. ನಾವು ಈಚೆಯಿಂದಾನೆ ಅವಳು ಒಬ್ಳು ತಾನೇ ಹೋಗ್ಬೇಕು. ಅವಳಿಗೆ ಸಪ್ರೇಟಾಗಿ ಏನೇನು ಬೇಕು ಅದನ್ನೆಲ್ಲ ತೊಗೊಬಂದೆ ಅವಳು. ಇದೇನೋ ಪರವಾಗಿಲ್ಲ, ಅವಳು ತೊಗೊಬರೋ ತಿನ್ನಬೇಕು. ಸೊ ಸ್ವೀಟ್ ಅನ್ಸೋದು ಇದೇನು ಮಂಚ ವೆಜ್ಜು ಅಂದರೆ ಸ್ವೀಟ್ ಆನ್ ವೆಜ್ಜು. ವೆಜಿಟೇಬಲ್ಸ್ ತೊಗೊಬ ಅಂದರೆ ಹೋಗ್ಬಿಟ್ಟು ಸೂಪ್ಗಳ್ದೆಲ್ಲ ಇದು ಇವಾಗ ಅವಳು ತಿಂತಾಳೆ. ನಮ್ಮ ಸಬ್ಸ್ಕ್ರೈಬರ್ಸ್ ನಿಮ್ಗೆ 10 ರೂಪಾಯಿಗೆ ಮೋರ್ ಮಾರ್ಕೆಟಲ್ಲಿ ಏನು ಸಿಗುತ್ತೆ? ಈಟೇಬಲ್ಸ್ ಚಾಕ್ಲೇಟ್ ಎತ್ಕೊಂಡ್ಲು ಗೈಸ್ ಹೋಗ್ಬಿಟ್ಟು 10 ರೂಪಾಯಿ. ಫ್ಯೂಸ್ ಅದು 10 ರೂಪಾಯಿದಲ್ಲ, ಅದು 30 ರೂಪಾಯಿದು ಚಾಕ್ಲೇಟ್ ಎಷ್ಟೊಂದಿತ್ತಲ್ಲ, 10 ರೂಪಾಯಿ ಐಟಮ್ ಸಿಗಲ್ವಾ ಮೋರಲ್ಲಿ? ಹಿಂಗ್ ಚೂರ್ ನೆಕ್ಕದಲ್ಲ, ನನ್ನ ಕೈಗೆ ಹಾಕ್ತೀನಿ ಅಷ್ಟು ತಿನ್ಬೇಕು. 1 ಪ್ಯಾಕೆಟ್ 1 ಸ್ವೀಟ್ ಕಾರ್ನ್ ವೆಜ್. ಸ್ವೀಟ್ ಕಾರ್ನ್ ಅನ್ಕೊಂಡು ತಿಂಕೊ. ನೀರು ಬೇಕು ಸಂದೇಶ್. ಏನು ಅದೇನು ಮಾತ್ರನಾ? ನಾನು ಈಟೇಬಲ್ಸ್ ತಿನ್ಬೇಕಾದ್ರೆ ನೀನು ಏನಾದರೂ ಇದು ಮಾಡ್ತೀನಿ. ನೀವಿಬ್ಬರಿಗೂ ಟ್ರೈ ಮಾಡಿಸ್ತೀನಿ. ಗೈಸ್ ಇವತ್ತು ಈಟೇಬಲ್ಗೆ ಹಿಂಗೆ ಆಡ್ಕೊಂಡು ಇನ್ನು 2 ಸೂಪ್ ಬಂದಾಯ್ತು. ಸೀರಿಯಸ್ ಅದು ಎಲ್ಲ ಹಂಗೆ ಘಾಟ್ ಹೊಡಿತಿದೆ. ಇಲ್ಲಾಂದ್ರೆ ಬಿಟ್ರೋಣ ಇಲ್ಲ ತಿಂತಿ 2 ಪಕ್ಕ ಬೇಡ ಗಾಯ್ತು. ಆಮೇಲೆ ಆದರೆ ಹೆಚ್ಚು ಕಡಿಮೆ ಆದರೆ ನಾನೇ ನೋಡ್ಕೊಬೇಕಾದ್ರೆ ಕ್ಯಾನ್ಸಲ್ ಮಾಡ್ತೀನಿ. ಗೆದ್ದಿದ್ದೀನಿ. ಕ್ಯಾನ್ಸಲ್ ಅಲ್ಲ, ಗೆದ್ದಿದ್ದಾಳೆ ಅವನು. ಆಯ್ತು, ಇವಳೆ ಗೆದ್ದಿದೆ ಪಾಪ ಅಂತ ಬಿಟ್ಟಿದ್ದೀನಿ.
ನನ್ಗೆ ಹೆಂಗೆ ಕಾಲ್ ವಿಡ್ರಾ ಮಾಡಿದ್ಲು ಹಂಗೆ ನಾನು 2 ಸೂಪ್ದು ಇದು ಪ್ಯಾಕೆಟ್ ವಿಡ್ರಾ ಮಾಡಿದ್ದೀನಿ ಗೈಸ್. ಮನೇಲಿ ಹೋಗಿ ತಿನ್ಕೊಳ್ಳೋಕೆ ಯೂಸ್ ಆಗುತ್ತೆ. ಇವಾಗ ಸುಮ್ಮನೆ ವೇಸ್ಟ್ ಆಗುತ್ತೆ. ಒಂದು ಓಪನ್ ಮಾಡ್ಬಿಟ್ಟಿದ್ದೀನಿ, ಇದು ವೇಸ್ಟ್ ಆಗುತ್ತೆ ಬಿಸಾಕ್ಬಿಡು. ಮುಕ್ಕೊಡಿದೈತೆ ಇದು, ಹಂಗೆ ತಿನ್ನಕ್ಕಾಗಲ್ಲ. ಗಾರ್ಲಿಕ್ ಅಂತೆ. ನಾನೇನು ಟೇಸ್ಟ್ ಮಾಡಲಿ? ಅಲ್ಲ ನಾನು ಹೇಳಿದ ಚಾಲೆಂಜ್ ನೀನು ತಗೋಬರ್ಬೇಕಾನೆ. ಏನು ಬಿಡ. ರೆಸ್ಟ್ ತಗೋಕ್ಕಿನ್ನ ಮುಂಚೆ ಇನ್ನೊಂದು ಟಾಸ್ಕ್ ಕೊಟ್ಬಿಡ್ತೀನಿ. ಅದು ಎಸ್ಸಾನೋ ಅಂತ ನೋಡ. ದಮ್ಮಿದ್ರೆ ಬಾರ ದೇವ್ರೆ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ದಿದಿಂಗ್. ಸೊ ನಮ್ಮ ಮಾರ್ನಿಂಗ್ ರುಟೀನು ಈ ಪರ್ಕೆನ 2 ಹಿಂಗೆ ಹಿಡ್ಕೊಂಡು ನಮ್ಮ ರೋಡ್ ಕಾರ್ನರ್ವರೆಗೂ ಅಲ್ಲಿಂದ ಅಲ್ಲಿಗೆ ಹೊಡ್ಕೊಂಡು ಹೋಗು, ಅಲ್ಲಿಂದ ಇಲ್ಲಿಗೆ ಹೊಡ್ಕೊಬಾ. ಓಡ್ಕೊಂಡೆಲ್ಲ ಬರಲ್ಲ, ನಡ್ಕೊಂಡು ಹೋಗಿ ಬರ್ತೀನಿ. ತೆಗೆ ಫೋನ್ ಕೊಡು. ಆಯಿತು. ನನಗೆ ಡ್ಯಾನ್ಸ್ ಆಡಿಸ್ತೀನಿ ರೋಡಲ್ಲಿ, ಹಲ್ಲುಸ್ತಾ ಇರೋರ್ಗೂ ಬಿಡಲ್ಲ. ನೆಕ್ಸ್ಟ್ ಕೊಡ್ತೀನಿ, ಹೋಗಿ ಪರ್ಕೆ ತಗೋಬಾ. ಹಿಂಗೆ ಯಾ ಕೈ ಆಡಿಸ್ತಿದ್ದೀನಿ ಒಂದು ಸೆಕೆಂಡ್. ಆ ಥರ ಎಲ್ಲ ಮಾಡಂಗಿಲ್ಲ. ರೋಡ್ ಕಾರ್ನರು. ಮಾಸ್ಕ್ ಕೊಡು. ಬೇಡ, ಹಿಂಗೆ ಹಿಡ್ಕೊಂಡು ಹೋಗು. ಪಾಸ್ ಎಲ್ಲ ಆಗಂಗಿಲ್ಲ. ಮಾಸ್ಕ್ ಕೊಡು, ಇಲ್ಲಾಂದ್ರೆ ಡಿಸ್ಕ್ವಾಲಿಫೈ ಮಾಡ್ಬಿಡ್ತೀನಿ ಇದನ್ನ. ಡಿಸ್ಕ್ವಾಲಿಫೈ ಮಾಡಿ ಅವ್ನು ಹಿಡ್ಕೊಂತೀಯಾ? ಹಾಂ, ಹಿಂಗೆ ಹಿಡ್ಕೋಬೇಕು. ಇನ್ಸ್ಟಾಗ ಅದೇನೋ ಪರ್ಕೆ ಮಾರಿಯಮ್ಮ ಬರ್ತೈತೆ. ಒಂದ್ ಕಡೆ ಪರ್ಕೆ, ಒಂದ್ ಕಡೆ ಮರ, ಆಚೆ ಮರ ಕೊಡ್ಬೇಕು. ಅಲ್ಲಿದೆ ಬೊಟಿಕ್ ಒಂದು, ಅಲ್ಲಿ ಮೇನ್ ರೋಡ್ ಅಲ್ಲಿ 2 ಟೈಮ್ ಆಗ್ತೈತೆ. ಲೆಫ್ಟ್ ಸೈಡ್ ಒಂದು 2 ಇದೆ. ಇಲ್ಲ, ಔಟು ಬಾ, ಇಳಿಸ್ಬಿಟ್ ಬಾ. ನಾನು ಹಂಗೆಲ್ಲ ಮಾಡಿಲ್ಲ. ನೀನು ಅವಾಗಿಂದ 2 ಮೋಸ ಮಾಡ್ತವನೆ. ಇಲ್ಲ, ಇದಷ್ಟೇ ಕಟ್ಟಾಯ್ತು. ನಾನು ಇಲ್ಲಿಂದ ಹಿಂಗೆ ಹಿಡ್ಕೊಂಡು ಹೋಗ್ಬೇಕು, ಅಲ್ಲಿಂದ ಬರ್ಬೇಕು ಅಂದಿದ್ದು. ಗೈಸ್ ಇವಳು ಪಕ್ಕ ಹೊಡಿತಾಳೆ. ದಿಲ್ಲಿ ನಾನು ಮಾಡಿದ್ದೀನಿ ಇದನ್ನ. ಬೇಕಾ ಹೋಗ್ತೀನಿ ಮತ್ತೆ. ನಾನು ರೋಡ್ ಹಿಂಗೆ ಹಿಡ್ಕೊಂಡು ಹೋಗ್ಬೇಕಲ್ಲಿ ಗೈಸ್. ನಾನು ಅವಳು ಹಿಂಗೆ ಫೋನ್ ಮಾಡ್ಕೊಂಡು ಹಂಗೆಲ್ಲ ಮಾಡಬೇಡ, ಹಂಗೆಲ್ಲ ಸುಮ್ಮನೆ ಇವಾಗ ಮಾಡಬೇಡ ಅಂದ್ರೆ ಹಂಗೆ ಹೇಳ್ಕೊಳ್ತೀನಿ. ನನಗೆ ಹೇಳಿದೆ ತಾನೇ ನಾನು. ಹೋಗೋ ಕಡೆ. ಇದೆಲ್ಲ ಮಾಡಂಗಿಲ್ಲ. ಫುಲ್ ಉರ್ಕೊಂಡ್ಬಿಟ್ಟು ಬಸ್ ಔಟ್ ಆಗ್ಬಿಟ್ಟು ನೋಡ್ಕೊಂಡ್ ಬರ್ತೀನಿ ಎಂಡ್ವರ್ಗು ಹೋದ್ಲ ಅಂತ. ಓಯ್ ಫೋನ್ವರ್ಗು ಮೋಸ ಮಾಡ್ತಾವಳೆ. ಗಾಯ್ಸ್ ಇದು ಸರಿ ಕಂಪ್ಲೀಟ್ ಮಾಡಿಲ್ಲ. ನಾನಂತೂ ಮೋಸ ಮಾಡಲ್ಲ, ಪಕ್ಕ ಮೋಸ ಮಾಡೋಳು. 2K ಡಿಡಕ್ಟ್ ಮಾಡ್ತಾಯಿದ್ವಿ. ಇವತ್ತು ಪಾಪ ಬಸ್ ಔಟ್ ಆಗ್ಬಿಟ್ಟಿದ್ದು, ಅದಕ್ಕೆ ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಮಾಡಲಿ ಅಂದ್ಬಿಟ್ಟು ರೀಲ್ಸ್ ನೋಡ್ತಾಳೆ. ಸ್ವಲ್ಪ ಕೆಲಸ ಐತೆ, ಇವಾಗ ಈಚೆ ಹೋಗ್ಬೇಕು. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಇವಾಗ ಏನು ಮಾಡ್ಬೇಕಂದ್ರೆ ಅವಳು ಇವಾಗ ನನ್ನ ಶರ್ಟು ನನ್ನ ಪ್ಯಾಂಟು ಹಾಕ್ಕೊಂಡು ರೆಡಿ ಆಗ್ಬಿಟ್ಟು ಬರ್ಬೇಕು. ನೀನು ನಿನ್ನ ಪ್ಯಾಂಟ್ ಹಾಕೊಳಕ್ಕಾಗಲ್ಲ, ನಿನ್ನ ಶರ್ಟ್ ಚೆನ್ನಾಗಿರುತ್ತೆ. ಪರವಾಗಿಲ್ಲ, ನನ್ನ ಈ ಥರ ಬ್ಯಾಗಿ ಪ್ಯಾಂಟ್ ಶಾರ್ಟ್ಸ್ ಹಾಕೋಬೋದು. ನಾನು ಆಪ್ಷನ್ ಕೊಡ್ತಾ ಇದ್ದೀನಿ. ನಾನು ಅವಳು ನನಗೆ ಆಪ್ಷನ್ ಕೊಡ್ತೀನಿ. ಏನ ನಿನಗೆ? ನನ್ನ ಶರ್ಟು ನನ್ನ ಪ್ಯಾಂಟು ಫುಲ್ ಸ್ಲೀವ್ ಶರ್ಟ್. ಪ್ಯಾಂಟ್ ಆಗಲ್ಲ ಚಿನಿ, ನಂದು ಬಿದೋಗುತ್ತೆ. ನಿನಗೆ ನಿಂದು ನೀನು ಡ್ಯಾನ್ಸ್ ಇದ್ವಿ ಹೋಗುತ್ತಾ? ರೆಡಿ ಆಗ್ಬಿಟ್ಟು ಬಾ. ನಿನ್ ಪ್ಯಾಂಟ್ ಆಗಲ್ಲಮ್ಮ. ಇಲ್ಲ ನಾನೇ ಕೊಡ್ತೀನಿ. ಇಲ್ಲ ನಾನು ತಗೋತೀನಿ. ರೆಡಿನಾ? ಹಾಂ ಬಾ. ಕೈ ಸೆಂಟ್ರಿ ನೋಡಿ ಅವಳು. ಕೈ ಮಡ್ಚೋಗ್ಲಿ. ಇಲ್ಲ ಹಿಂಗೆ ಇರಲಿ ಫುಲ್ಲ. ಆಯ್ತಾ? ಹೋಗೋಣ. ಡ್ರೆಸ್ ಚೇಂಜ್ ಮಾಡ್ಕೊ ಬರ್ಲಾ? ಡ್ರೆಸ್ ಚೇಂಜ್ ಏನಕ್ಕೆ? ಮತ್ತೆ ಹಿಂಗೆ ಬರ್ಬೇಕು. ಆಚೆ ಕಡೆ ಆಟ ಆಡ್ತಾ ಇದೀಯಾ? ಎತ್ತಲೇ ನಿನ್ ಪ್ಯಾಂಟ್ ಎಲ್ಲ ಗಲೀಜಾಗುತ್ತೆ, ನಾನು ಒಗ್ಯಕ್ಕಾಗಲ್ಲೇ. ಅವಳು ನೋಡೋಕ್ಕಾಗ್ತಾ ಇಲ್ಲ. ಲಾಸ್ಟು ಇವಾಗ ಇವಳು ನನಗೆ ಜ್ಯೂಸ್ ಮಾಡಿಕೊಡ್ಬೇಕು. ಏನು ಜ್ಯೂಸ್ ಅಂದರೆ ನನ್ನ ಹತ್ರ ಪ್ರಾಪರ್ಟೀಸ್ ಐತೆ. ಮೆಣಸಿನ್ಕಾಯಿ ಬಿಸಾಕ್ಬಿಡ್ಬೇಕು. ಇದು ನಿಂಬೆಹಣ್ಣು. ಸೊ ನಾನು ಜ್ಯೂಸ್ ಮಾಡಿ ನಿನಗೆ ಕೊಡ್ಬೇಕು, ನೀನು ಕುಡಿಯೋಕ್ಕೆ. ನಾನು ಹೇಳೋವರೆಗೂ ತಾಳ್ಮೆಯಿಂದ ಇರಬೇಕು. ಈ ಜ್ಯೂಸ್ ಮಾಡಬೇಕು. ಮಾಡಾದ್ಮೇಲೆ ಏನು ಮಾಡ್ಬೇಕಂತ ಹೇಳ್ತೀನಿ. ನಿಂಬೆಹಣ್ಣು ನಿಂಬೆಹಣ್ಣು ಕುಯ್ಯಿ ಕಟ್ ಮಾಡು. ಕುಯ್ಯಿ ಕಟ್ ಮಾಡು. ಚರ ಅದ್ರಲ್ಲಿ ಜ್ಯೂಸ್ ಬರುತ್ತೋ ಇಲ್ವೋ ದೇವರಣೆ ಗೊತ್ತಿಲ್ಲ.
ಹೊಡಿತಾವಳು ಗಾಯ್ಸ್, ನಾನು ಒಂದೇಟ್ ಹೊಡೆದಿಲ್ಲ ಅವಳು ಮಾಡಬೇಕಾದ್ರೆ. ಯಪ್ಪ ಎಷ್ಟು ಹೊಡೆದ್ಲು ಹೇಳ್ರಿ ಬೆಳಿಗ್ಗೆಯಿಂದ. ನನ್ನ ಗಂಡ ಒಳ್ಳೆಯವನು, ನನ್ಗೆ ಹೊಡಿಯಲ್ಲ. ನೀನು ಅಂತ ಗಂಡ ಹುಡ್ಕೊಂಡೋಗು, ಗಂಡ ಹುಡ್ಕೊಂಡೋಗು. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಇಂಡು ಜ್ಯೂಸೇ ಬರ್ತಾ ಕೊಡಾಯ್ತು, ನಾನು ನಿಂತೀನಿ. ನೀನು ಇದನ್ನ ನೆಕ್ಬೇಕು. ಇದನ್ನ ಉಳಿ ನೆಕ್ಬೇಕು ಒಂದಿದ್ದು ಅಷ್ಟೇ, ನಾನು ತಿನ್ಬೇಕು ಅನ್ನ. ಹಿಂಗ್ ನೆಕ್ಕದಲ್ಲ, ಫುಲ್ಲು ಅದು ನೆಕ್ಕದು. ನೆಕ್ ಬೇಗ ಒಂದ್ಸತಿ ಹಿಂಗೆ ಅಂದ್ಬಿಟ್ರೆ ಆಯ್ತಪ್ಪ. ಅನ್ನಲ್ಲ ಗೈ ಚುಳ್ಳಿ ಏನು ಡೊಕ್ಕ ಹೆಂಗೆ ತೋರಿಸುವ. ಹಿಡ್ಕೊ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮಾಡ್ತೀಯಾ ಆಗದೆ ಇರೋದನ್ನ ನನಗೆ. ಇದಾಯ್ತಾ? ಸಕ್ಕರೆ ಹಾಕ್ಬೇಕಲ್ಲ. ಇನ್ಸ್ಟೆಡ್ ಆಫ್ ಸಕ್ಕರೆ ನಾನು ಇದು ಬಿಂದುದು ಲಿಮೈಟ್ ಏನಿದೆ ಲಿಮೈಟ್ ಅಂತೆ, ಲಿಮೈಟ್. ಓಕೆ, ಲಿಮ್ಕಾನೇ ಐತೆ ತಲೆಯಲ್ಲಿ ನೀನು. ಇದಾಕು, ಅರ್ಧ ಹಾಕು. ಈ ಚಿಲ್ಲಿನ ಅದರಲ್ಲಿ ಇಕ್ಬಿಟ್ಟು ಕ್ಯೂಚ್ಬೇಕು. ಒಂದು ಕೈಯಲ್ಲಿ ಕ್ಯೂಚು, ಎರಡು ಕೈ ಖಾರ ಆಗುತ್ತೆ. ಆಮೇಲೆ ಕ್ಯೂಚ್ ಹಚ್ತಾಳೆ ಗೈಸ್, ಬಿಸ್ಕೆಟ್ ಹಚ್ತಂಗೆ. ಕೊಡಿಲಿ ನೋಡು ಗೈಸ್, ಇವಳು ಏನು ಮಾಡ್ತಾನೆ ಇಲ್ಲ. ಇದರಲ್ಲೂ ಡಿಡಕ್ಟ್ ಮಾಡ್ಬಿಡ್ತೀನಿ. ನಾನು ₹1 ಬೇಡ, ನಾನೇ ನಿಂಗೆ ₹5,000 ಕೊಡ್ತೀನಿ. ಟೀ ಕುಡ್ಕೊಂಡು ಮನೆಗೆ ಹೋಗಿ. ₹5,000 ಟೀ ಅಂತೆ. ಯಾರಿಗಿಲ್ಲ ಯಾರಿಗುಂಟು. ಕೈ ತೊಳ್ದಿದ್ದ? ಓಮಾ ಯಾವಾಗ? ಅವಾಗಲೇ. ಎಲ್ಲಿ? ಕೆಳಗಡೆ ಬರ್ತಾ. ನನ್ನ ಮೇಲೆ ಆನೆ ಇಟ್ಟೇಳು. ಸೊ ಗೈಸ್, ಇದು ಫೈನಲಿ ನನ್ನ ಮೇಲೆ ಆನೆ ಇಟ್ಟೇಳು. ಜ್ಯೂಸ್ ರೆಡಿ ಇದೆ. ಏನಂದ್ರೆ ಕುಡಿಬೇಕು ಸಂದೇಶ. ಅವಳು ಕುಡಿಬೇಕು. ಬೈಲಿ ಕರೆಕ್ಟಾಗಿ ನಾನು ಹೇಳ್ತೀನಿ, 5 ಸಿಪ್ ಕುಡಿಬೇಕು. ಹೇಳ್ತೀನಿ ಅಂದಿದ್ದೆ ಯಾವಾಗಲೇ, ಸೊ ಇವಾಗ ಹೇಳಿದ್ದೀನಿ. ಒಂದಾಯ್ತು. ಕುಡ್ದೇ ಇಲ್ಲ, ಅಲ್ಲಿ ಸುಮ್ಮನೆ ತುಟಿ ಹತ್ರ ಅನ್ಕೊಂಡು ಹೋಗ್ಬೇಕು ನೀನು. ಹೋಗಲ್ಲ ಸಿಪ್ಪ ಅಂತ ಕುಡಿಯಲ್ಲ. ಸಿಪ್ಪನ ನಿಂಗೆ ಕುಡಿತಾನೆ ಇಲ್ಲ, ಅಲ್ಲಿ ಮೆಜರ್ಮೆಂಟ್ ಗೊತ್ತೇ ಆಗಲ್ಲ. ಇರು ಗೈಸ್, ಇದು ಒಂದು ಸಿಪ್ ಆಗುತ್ತಲ್ಲ. ಸಿಪ್ ಅಂದ್ರೆ ಏನ್ ಗೊತ್ತಾ ನಿಂಗೆ? ಅದ್ರಲ್ಲಿ 5 ಸಿಪ್ ಆಗೋಗಿದೆ. ಹೋಗ್ಲಿ ಪಾಪ ಅಂತ ಕಮ್ಮಿ ಕೊಡ್ತೀನಿ. ಇದು ಖಾಲಿ ಆಗ್ಬೇಕು. ಇದು 5 ಸಿಪ್. ಈ ತರ 5 ಸತಿ ಹಾಕೊಡ್ತೀನಿ. ಇದು 5 ಸಿಪ್ ಆಗೋಗಿದೆ. ಇದು ಅದು ಒಂದೇ. ನಾನು ಚಿಕ್ಕದಾಗಿ ಕುಡಿಯೋದು. ಅಯ್ಯೋ ಖಾಲಿ ಆಗಿಲ್ಲ. ಒಂದು ಬೇಕು ಕುಡಿ. 2 ಸಿಪ್ ಹಾಕ್ಬೇಕು ಅಷ್ಟರಲ್ಲಿ. ಅಲ್ಲೋಡು ಕುಡಿತಾನೆ ಇಲ್ಲ, ಹೋಗ್ತಾನೆ ಇಲ್ಲ ನೋಡ್ರಿ ಗೈಸಲ್ಲಿ. ಇಲ್ಲಿ ಬೈಲ್ತು. ಇವಾಗ ಬಿಟ್ಬಿಟ್ಲು ಒಳಗಡೆ. ಹೋಗಿತ್ತಾಳೆ ನೋಡ್ರಿ, ಏನೇ ಡಿಸ್ಕ್ವಾಲಿಫೈಡ್. ಮಸ್ತ್ ಆಗೈತೆ. ಏನು ಚೆನ್ನಾಗಿಲ್ಲ ಅಂತ ಅವಳೆ. ಆಯ್ತು, ಇದ್ರಲ್ಲೇ ಇನ್ನ ಜಾಸ್ತಿ ಕುಡಿ, ನಾಲ್ಗೆ ಎಲ್ಲ ಅಲ್ಲಿಗೆ ಇದಾಗುತ್ತೆ, ಶಾಕ್ ಹೊಡೆದಂಗೆ ಆಗ್ತದೆ. ಸೀರಿಯಸ್ ಆಗಿ ನಿನ್ಗೂ ಕೊಡ್ತೀನಿ, ಟೇಸ್ಟ್ ನೋಡು, ಚೆನ್ನಾಗೈತೆ. ಸುಮ್ಮನೆ ಭೇದಿ ಆಗ್ಬಿಡುತ್ತೆ. ಬೀಜ ಹೋಗ್ತೈತೆ. ನಾನು ಇದ್ರಲ್ಲೇ ಕುಡಿತೀನಿ. ಆಯ್ತು ಸಾಕು ಸಂದೇಶ್, ಕುಡ್ಕೊಂಡು ನಂಗೆ ಇಷ್ಟ ಆಗ್ತಾನೆ. ಕುಡ್ದಿದ್ದೀನಿ 5 ಸಿಪ್ ಮೇಲೆ 6 ಸಿಪ್ ಕುಡ್ದಿದ್ದೀನಿ. ಆಯ್ತಾ? ಲಾಸ್ಟು ತೆಂಗಿಳೆತ್ತೇನ್ ವೆಕ್ ಚೆಂಬರತ್ ಎಂಡ್. ನೀನು ಇವಾಗಲೇ ಹಬ್ಬ ರೀಲ್ ಮಾಡಬೇಕು. ಅವಾಗ ಮಾಡ್ತೀಯ ಅಂದರೆ ನಾನು ಅಲ್ಲ, ಸೇಯಿಂಗ್ ಎಷ್ಟು ಸಂದೇಶ ತಾನೇ ಇದು. ಇವಳು ನನಗೆ ರೀಲ್ ಮಾಡಬೇಕು, ರೀಲಿಗೆ ಡ್ಯಾನ್ಸ್ ಆಡಬೇಕಂತ ಇವಳು ಮೆಣಸಿನ್ಕಾಯಿ ತಿಂತಾನೆ. ನಾನು ಕೊಟ್ಟಿದ್ದು ಟಿಪ್ಪು ಗಾಯ್ಸ್, ಇದು ಬರೀ ಟಿಪ್ಪು, ಬಾಟಮ್ ಸೆಂಟರ್ ಕೊಟ್ಟೇ ಇಲ್ಲ. ಈ ಥರ ಎಲ್ಲ ಮಾಡಂಗಿಲ್ಲ. ಏನು ತೆಗೆದ್ಬಿಟ್ಟು ಬರೀ ಸಿಪ್ಪೆ ತಿಂತಾ ಇದೆಯಾ? ಗೈಸ್, ಇದು ಕಟ್ ಬಿಡು ಅಷ್ಟೇ. ಆಯಿತು ಬಿಡು, 2 ಕಟ್. ಸೊ ಫೈನಲಿ ರಕ್ಷಿತಾ ಅವರು 3K ವಿನ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಘಾಟ್ ಹೊಡಿತೈತೆ. ಚಿಕ್ಕ ಮೆಣಸಿನ್ಕಾಯಿ ತಂದಿದ್ಯಾ? ಕಂಗ್ರ್ಯಾಚುಲೇಷನ್ಸ್. ನೀನು ಕಂಗ್ರ್ಯಾಚುಲೇಷನ್. ನಾನೇ ₹3,000 ಕೊಡ್ತೀನಿ, ಹೋಗ್ತಾರೆ ಮನೆಗೆ.
ನಾನು ನಿನಗೆ 4,000 ಕೊಡ್ತೀನಿ. ಬೇಗ ಇಲ್ಲಿಗೆ 3K ವಿನ್ ಮಾಡಿದ್ದಾಳೆ. ಕಂಗ್ರಾಟ್ಸ್ ಹೇಳ್ತೀನಿ. ಬೇಡ ನಂಗೆ 3,000. ಸೊ ಗೈಸ್, ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತೀವಿ. ನೆಕ್ಸ್ಟ್ ಬ್ಲಾಗು ಚಾಲೆಂಜ್ ಬ್ಲಾಗಲ್ಲಿ ಬರ್ತೀವಿ. ನೋಡೋಣ. ಉಗಿಯಂಗೆಲ್ಲ ಇಲ್ಲ. ಅಷ್ಟೇ, ಮುಗೀತು.